ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಅಂತವರ ಖಾತೆಗಳಿಗೆ ಇವತ್ತ ಹಣ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನಿಮಗೆ 23ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ನೋಡ್ಬೇಕು. ಮತ್ತೆ ಹೊಸ ಅಪ್ಡೇಟ್ 24ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಬನ್ನಿ ಈ ಒಂದು ಕಂಪ್ಲೀಟ್ ಆದಂತ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಭರವಸೆಯನ್ನ ಕಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಹಣ ಬರ್ತಾ ಇಲ್ಲ ಸರ್, ಯಾಕೆ ಬೇರೆಯವ್ರಿಗೆಲ್ಲ ಬರ್ತಾ ಇದೆಯಾ, ನಮಗೆ ಬರ್ತಾ ಇಲ್ವಾ, ಅಥವಾ ರಾಜ್ಯ ಸರ್ಕಾರ ಹಣನೇ ಬಿಡುಗಡೆ ಮಾಡ್ತಾ ಇಲ್ವಾ, ಈ ರೀತಿಯಾದಂತ ಹಲವಾರು ಪ್ರಶ್ನೆಗಳನ್ನ ಗೊಂದಲಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಇಲ್ಲಿ ಕಳೆದ ಒಂದು 2-3 ತಿಂಗಳಿಂದ ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ಯಾರೋ ಒಬ್ರಿಗೆ ಹಣ ಬರುತ್ತೆ, ಸೊ ಅದನ್ನೇ ಬಿಡುಗಡೆ ಮಾಡಿದೀವಿ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ. ಸೊ ಹಾಗಾದ್ರೆ ಸಂಪೂರ್ಣವಾಗಿ ಹಣ ಬರ್ತಾ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರ ಏನ್ ಪ್ಲಾನ್ ಮಾಡ್ತಾ ಇದೆ, ಯಾಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಏನು ಹಣ ಕೊಡೋದನ್ನ ಬಂದ್ ಮಾಡಿಬಿಟ್ಟಿದಾರ, ಸುಮ್ನೆ ಹೇಳಿ ಹಣವನ್ನ ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾ ಇದಾರ, ಈ ರೀತಿಯಾದಂತ ಹಲವಾರು ಪ್ರಶ್ನೆಗಳು ಜನರ ತಲೆಯಲ್ಲಿದ್ದಾವೆ. ಸೊ ಹಾಗಾದ್ರೆ ಇದೀಗ ಬಂದಿರುವಂತ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಯಾರು 23 ಮತ್ತು 24ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ಅಂತವರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ಯಾವ ಜಿಲ್ಲೆಗಳಿಗೆ ಯಾರ್ಯಾರಿಗೆ ಇವತ್ತ ಎಷ್ಟು ಕಂತುಗಳ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಹೊಸ ಅಪ್ಡೇಟ್ ಬಂದಿದೆ. ಪ್ರತಿಯೊಬ್ರು ನೋಡ್ಲೇಬೇಕು. ಯಾಕಂದ್ರೆ ಪ್ರತಿ ದಿನ ಪ್ರತಿ ಕ್ಷಣ ನೀವು ಕಾಯ್ತಾನೆ ಇದ್ದೀರಾ, ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಬರುತ್ತೆ ನಾಳೆ ಬರುತ್ತೆ ಅಂತ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ಒಂದ್ ಕಡೆಗೆ ರಾಜ್ಯ ಸರ್ಕಾರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ, ಫಂಡ್ ಟ್ರಾನ್ಸ್ಫರ್ ಆಯ್ತು ಎಲ್ಲ ಹೇಳ್ತಾ ಇದ್ದಾರೆ, ಆದ್ರೆ ಜನರ ಖಾತೆಗೆ ಹಣ ಬರ್ತಾ ಇಲ್ಲ. ಬನ್ನಿ ಇವತ್ತಿನ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಯಾರಿಗೆ ಎಷ್ಟು ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ, ಯಾವ ಜಿಲ್ಲೆಗಳಿಗೆ ಬರ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದು ಸಣ್ಣ ಅಪ್ಡೇಟ್ ಇದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಬಹಳಷ್ಟು ಮಂದಿ ಕಂಪ್ಲೇಂಟ್ ಮಾಡಿರೋದು ಏನಪ್ಪಾ ಅಂತಂದ್ರೆ, ಇನ್ನು 23ನೇ ಕಂತಿನ ಹಣನೇ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗಿಲ್ಲ ಸರ್ ಅಂತಂದ್ರೆ. ಹೌದು ಸ್ನೇಹಿತರೆ, ಸುಮಾರು 60% ಜನಗಳಿಗೆ ಇನ್ನು 23ನೇ ಕಂತಿನ ಹಣನೇ ಬಂದಿಲ್ಲ. ಜೊತೆಗೆ 24ನೇ ಕಂತಿನ ಹಣವನ್ನ ನಾವು ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಸೊ ಹಾಗಾದ್ರೆ ಇಲ್ಲಿ ಏನ್ ಪ್ರಾಬ್ಲಮ್ ಆಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಒಂದು ಕಂಡು ಬರ್ತಿರೋದು ಏನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ, ನಿಮಗೆ ಗೊತ್ತಿರುವಂತದ್ದು. ಇನ್ನೊಂದ್ ಕಡೆಗೆ ಏನ್ ಹೇಳ್ತಾರೆ ರಾಜ್ಯ ಸರ್ಕಾರ, ನಾವು ಬಜೆಟ್ ನಲ್ಲಿ ಇದಕ್ಕಾಗಿ ಹಣವನ್ನ ತೆಗೆದಿಟ್ಟಿದ್ವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಕೊಡ್ಬೇಕಲ್ಲ ಸ್ವಾಮಿ, ಈ ಒಂದು ಹಣವನ್ನ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಮಾಡಬೇಕು. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದು ಸರಿಯಾದ ಗೊತ್ತಿಲ್ಲ. ಸುಮ್ನೆ ಹೆಸರಿಗೆ ಮಾತ್ರ 5 ಗ್ಯಾರಂಟಿಗಳನ್ನ ನಡೆಸ್ತಾ ಇದ್ದೇವೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೆ. ಆದ್ರೂ ಕೂಡ ಇಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ, ಅದನ್ನ ಸೈಡಿಗೆ ಇಡೋಣ, ಯಾವಾಗ ಕೊಡ್ತಾರ ನೋಡೋಣ. ಸೊ ಇಲ್ಲಿ ಹೊಸ ಅಪ್ಡೇಟ್ ಬಂದಿರುವಂತ ಪ್ರಕಾರ ಇವತ್ತ 23ನೇ ಕಂತಿನ ಹಣ ಪೆಂಡಿಂಗ್ ಇರುವಂತ 23ನೇ ಕಂತಿನ ಹಣ ಇಲ್ಲಿ ಟೋಟಲ್ ಆಗಿ 28 ಜಿಲ್ಲೆಗಳಿಗೆ 23ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತೆ. ಗದಗ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಯಾದಗಿರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಮಂಡ್ಯ, ಬೀದರ್, ಬೆಳಗಾವಿ, ಕೊಪ್ಪಳ, ಹಾವೇರಿ, ಕೊಡಗು, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಾಗಲಕೋಟೆ ಅಂತ ಹೇಳಿದ್ರೆ ಇಷ್ಟು ಜಿಲ್ಲೆಗಳಿಗೆ 23ನೇ ಕಂತಿನ ಹಣ ಏನ್ ಪೆಂಡಿಂಗ್ ಇತ್ತು ಸಂಪೂರ್ಣವಾಗಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೇನೆ 24ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರ, ಅದು ಈಗಾಗಲೇ 24ನೇ ಕಂತಿನ ಹಣ ಡಿಬಿಟಿ ಪುಷ್ ಆಗಿದಂತೆ. ಆದ್ರೆ ಬ್ಯಾಂಕ್ ಗಳಿಂದ ಜನರ ಖಾತೆಗಳಿಗೆ ಮಾತ್ರ ಇನ್ನೂ ಹಣ ಬಂದಿಲ್ಲ. ಇದಕ್ಕೆ ಕೇಳಿದ್ರೆ ಇಲ್ಲ, ಅದು ಬ್ಯಾಂಕಿನ ಒಂದು ಪ್ರಾಸೆಸ್, ಇದು ಕಂಪ್ಲೀಟ್ ಆಗಿ ಬಿಡುಗಡೆ ಆಗುತ್ತೆ, ಜಸ್ಟ್ ನೀವು ವೇಟ್ ಮಾಡ್ರಿ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಹಾಗಾದ್ರೆ ಕಾಯ್ದು ನೋಡೋಣ 24ನೇ ಕಂತಿನ ಹಣ ಯಾವಾಗ ಬರುತ್ತೆ, ಮತ್ತೆ 23ನೇ ಕಂತಿನ ಹಣ ಪೆಂಡಿಂಗ್ ಹಣ ಇವತ್ತಾದ್ರೂ ರಿಲೀಸ್ ಆಗುತ್ತಾ ಇಲ್ಲ ಅನ್ನೋದನ್ನ ತಪ್ಪದೆ ನಾವು ವೇಟ್ ಮಾಡಿ ನೋಡೋಣ. ತಪ್ಪದೆ ಕಮೆಂಟ್ ಮಾಡಿ ಯಾರಿಗೆ ಹಣ ಬಂತು, ಯಾರಿಗೆ ಎಷ್ಟು ಕಂತುಗಳ ಹಣ ಬಂದಿದೆ, ಇನ್ನು ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮುಖಾಂತರ ಒಂದ್ಸಲ ತಿಳಿಸಿ.